ನಿಮ್ಮ ಮಕ್ಕಳು ಕಾಣೆಯಾಗಿದ್ದಾರಾ? ಅಕ್ಕಪಕ್ಕದ ಮನೆಯವರು ಯಾರನ್ನ ಕಾಣೆಯಾಗಿದ್ದಾರಾ? ಅಥವಾ ನಿಮ್ಮ ನೆಂಟರು ಅವರ ಮಕ್ಕಳಲ್ಲಿ ಯಾರಾದರೂ ಮನೆ ಬಿಟ್ಟು ಓಡಿ ಹೋಗಿದ್ದಾರಾ? ಇಂಥ ಪ್ರಸಂಗಗಳನ್ನ ನೀವು ಎಷ್ಟು ನೋಡ್ತಾ ಇದ್ದೀರಾ? ಮಕ್ಕಳು ಕಾಣೆಯಾದಾಗ ನೀವೇನು ಮಾಡಿದ್ದೀರಾ? ಬೇರೆಯವರಿಗೆ ಇದ್ರ ಬಗ್ಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದೀರಾ? ಮಕ್ಕಳು ಕಾಣೆಯಾದಾಗ ಎಲ್ಲೋ ಹೋಗಿದ್ದಾನೆ, ಎಲ್ಲೋ ಹೋಗಿದ್ದಾಳೆ, ಬರ್ಬೋದು, ಹಂಗಾಗ್ಬೋದು, ಹಿಂಗಾಗ್ಬೋದು ಅಂತ ಊಹಾಪೋಹಗಳನ್ನ ಮಾಡಿಕೊಂಡು ನಾವು ಸಮಯ ಕಳೀತೀವಿ. ಮಕ್ಕಳನ್ನ ಹುಡ್ಕೋಕ್ಕೆ ಹೋಗೋದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ? ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಹೆದರ್ಕೊತಿದ್ದಾರೆ. ಪೊಲೀಸ್ನವರು ಏನೇನೋ ಪ್ರಶ್ನೆಗಳು ಕೇಳ್ಬಿಡ್ತಾರೆ ಅನ್ನೋ ಭಯ. ಇಲ್ಲ, ಪೊಲೀಸ್ನವರು ಯಾವುದೇ ಪ್ರಶ್ನೆಗಳನ್ನ ಕೇಳೋಲ್ಲ. ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ಕೂಡ ಮಕ್ಕಳ ಸ್ನೇಹಿ ಪೊಲೀಸ್ ಇರ್ತಾರೆ. ಈ ವಿಷಯ ನಿಮಗೆ ಗೊತ್ತಿದೆಯೇನು? ಮಕ್ಕಳು ಕಾಣೆಯಾದಾಗ ಏನು ಮಾಡಬೇಕು, ಯಾವ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು, ಮಕ್ಕಳು ಏನಕ್ಕೆ ಕಾಣೆ ಆಗ್ತಿದ್ದಾರೆ, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಾನು ಮಂಜುನಾಥ್ ಅವ್ರನ್ನ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಮಂಜುನಾಥ್ ಅವರು ಮಕ್ಕಳ ಸಹಾಯವಾಣಿ ಅಂತ ಕೇಳಿದಿರ ನೀವು, 1098, ಅದರಲ್ಲಿ ಭಾಳಷ್ಟು ಕಾಲ ಕೆಲಸ ಮಾಡಿದ್ದಾರೆ. ಸಾವಿರಾರು ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ಓಡಿ ಹೋದ ಮಕ್ಕಳು, ಕಾಣೆಯಾದ ಮಕ್ಕಳು, ಅಂಗವಿಕಲ ಮಕ್ಕಳು, ಬಾಲ ಕಾರ್ಮಿಕರು, ಈ ಮಕ್ಕಳನ್ನ ನಾವು CNCP, ರಕ್ಷಣೆ ಮತ್ತು ಪೋಷಣೆ ಅಗತ್ಯ ಇರೋ ಮಕ್ಕಳು ಅಂತ ಅವರಿಗೆ ತುಂಬ ಕೆಲಸ ಮಾಡಿದ್ದಾರೆ. ಅಂಥವ್ರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಈ ನಮ್ಮ ಕಾರ್ಯಕ್ರಮ ಬೆಟ್ಟಕ್ಕೊಂದು ದಾರಿ ಅಂತ. ಸರ್, ಈ ಮಕ್ಕಳು ಕಾಣೆ ಆಗೋದು ಮತ್ತೆ ವಾಪಸ್ ಜೀವನಕ್ಕೆ ಬರೋದು ಅದೊಂದು ಬೆಟ್ಟಕ್ಕೊಂದು ದಾರಿ ಇದ್ದ ಹಾಗೆ. ಈಗ ಹೇಳಿ ಸರ್, ಓಡೋದ ಮಕ್ಕಳು ಅಂದರೆ ಯಾರು? ಕಾಣೆ ಆದ ಮಕ್ಕಳು ಅಂದರೆ ಯಾರು? ಮಕ್ಕಳು ಯಾಕೆ ಕಾಣೆ ಆಗ್ತಿದ್ದಾರೆ? ಏನು ಪ್ರಮುಖ ಕಾರಣ? ಸೊ ಪ್ರಮುಖವಾದಂಥ ವಿಚಾರವನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಸರ್. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಬಹಳ ಮುಖ್ಯವಾಗಿ ಅವಶ್ಯಕತೆ ಇರುವಂಥದ್ದು, ಸಮಾಜದ ಜನತೆಗೆ ಮಕ್ಕಳು ಕಾಣೆಯಾಗ್ತಾರೆ, ಓಡೋಗ್ತಾರೆ ಅನ್ನೋಂಥದ್ದು ಸರ್ವೇ ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಕೂಡ, ಮೀಡಿಯಾಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಮಕ್ಕಳು ಓಡೋಕೋದು, ಕಾಣೆಯಾಗೋದು ಎರಡು ಥರ ಆಗ್ತಾ ಇದೆ. ಇದಕ್ಕೆ ಅನೇಕ ಕಾರಣಗಳು ಕೂಡ ನಾವು ನೋಡ್ಬೋದು. ಸರಿ, ಮಕ್ಕಳು ಓಡಿ ಹೋಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ತಂದೆ ತಾಯಿಗಳು ಹೊಡಿತಾರೆ ಅನ್ನೋ ಭಯ ಇರ್ಬೋದು, ಅಥವಾ ಮಗುಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಭಯ ಇರ್ಬೋದು. ಇದರಿಂದ ಮಗು ಮನೆಗೆ ಓಡೋಗುವಂಥ ಸಾಧ್ಯತೆ ಇದೆ. ಇದ್ರ ಜೊತೆಯಲ್ಲಿ ಮಕ್ಕಳು ಅಪಹರಣ ಮಾಡುವಂತಹ ವಿಚಾರಗಳು ಇದೆ. ಕಿಡ್ನಾಪ್ ಅನ್ನೋ ಪದವನ್ನ ನಾವೇನು ಯೂಸ್ ಮಾಡ್ತೀವಲ್ಲ ಅದು. ಸೊ ಮಕ್ಕಳು ಮಿಸ್ ಆಗ್ತಾರೆ ಅಥವಾ ಓಡಿ ಹೋಗ್ತಾರೆ ಅಥವಾ ಅಪಹರಣ ಆಗ್ತಾರೆ ಅನ್ನೋದು ಬಹಳ ಮುಖ್ಯವಾಗಿ ಜನರು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಮಕ್ಕಳು ಪೇರೆಂಟ್ಸ್ ಕಾಣೋದಿಲ್ಲ, 24 ಗಂಟೆಗಳು ಕಾಲ ಪೇರೆಂಟ್ಸ್ ಕಣ್ಣಿಗೆ ಕಾಣೋದಿಲ್ಲ. ಸೊ ಅಂತ ಮಕ್ಕಳು ಏನೋ ಒಂದು ಕಾಣಿಯಾಗಿದ್ದಾರೆ ಅಥವಾ ಓಡೋಗಿದ್ದಾರೆ ಅಥವಾ ಅಪಹರಣಕ್ಕೊಳಗಿದ್ದಾರೆ ಅನ್ನೋದನ್ನ ನಾವು ಖಂಡಿತವಾಗ್ಲೂ ಕೂಡ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗ್ತದೆ. ಓಕೆ, ಈ ಮಕ್ಕಳು ಓಡೋಗ್ಬಿಡ್ತಾರೆ ಅನ್ಕೋಣ, ಅಥವಾ ಕಾಣೆ ಆಗ್ಬಿಡ್ತಾರೆ, ಮನೆಗೆ ಸಿಗ್ದಿರ ಎಲ್ಲೋ ಜಾತಿಯಲ್ಲಿ ಮರೆ ಆಗ್ಬಿಟ್ರು ಅಂತೆಲ್ಲ, ಅವ್ರು ಎಂತೆಂಥ ಅಪಾಯಕ್ಕೆ ಸಿಕ್ಬೋದು ಮಂಜುನಾಥ್? ಓಕೆ ಸರ್, ಒಳ್ಳೆ ಪ್ರಶ್ನೆನ ಕೇಳಿದ್ದು. ಮಕ್ಕಳು ಓಡೋಗ್ತಾರೆ ಅಥವಾ ಅಪಹರಣ ಆಗ್ತಾರೆ, ಕಾಣೆ ಆಗ್ತಾರೆ, ಸೊ ಏನೇನು ಆಗ್ತಾರೆ ಅನ್ನೋಂಥದ್ದು ವಿಚಾರವಾಗಿದೆ. ಸೊ ಮಕ್ಕಳು ಸಾಮಾನ್ಯವಾಗಿ ನಾವು ಓಡೋಗ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಸಿಗ್ತಾರೆ ಅನ್ನೋಂಥದ್ದು ಮಾತಾಡೋದಾದ್ರೆ ನಾವು, ಸೊ ಮಕ್ಕಳು ಅಪಹರಣ ಆಗಿ ಯಾವ ಯಾವ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸ್ಕೊಳ್ತಾರೆ ಅನ್ನೋಂಥದ್ದು ಚರ್ಚೆ ಮಾಡೋದಾದ್ರೆ ಸರ್, ಸಾಮಾನ್ಯವಾಗಿ ಮಕ್ಕಳು ಅಪಹರಣ ಮಾಡೋದಕ್ಕೆ ಕೆಲವು ಅನೇಕ ಉದ್ದೇಶಗಳನ್ನ ಇಟ್ಕೊಂಡು ಅಪಹರಣಗಾರರು, ಯಾರು ಕಿಡ್ನಾಪರ್ಸ್ ಅಂತ ನಾವು ಮಾತಾಡ್ತಿರಲ್ಲ, ಅವ್ರು ಮಾಡೋಂಥದ್ದು ನಾವು ನೋಡ್ಬೋದು. ಸೊ ಯಾರು ಕಿಡ್ನಾಪ್ ಮಾಡ್ತಾರೆ, ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಗಂಡು ಮಕ್ಕಳು ಹೆಣ್ಮಕ್ಳು ಎರಡು ಅಪಾಯಕಾರಿಯಂತ ವಲಯ ಮಕ್ಕಳೇ ಕೂಡ, ಎರಡೂ ಮಕ್ಕಳು ಕೂಡ ಸರ್ವೇ ಸಾಮಾನ್ಯವಾಗಿ ಮಿಸ್ಸಿಂಗು ಅಥವಾ ಕಿಡ್ನಾಪ್ ಆಗುವಂತ ಸಾಧ್ಯತೆ ಇದೆ. ಅದರಲ್ಲಿ ನಮ್ಮ ಅಂಕಿಅಂಶಗಳ ಪ್ರಕಾರ, ನಮ್ಮ ಸರ್ಕಾರದಲ್ಲಿರುವ ಅಂಕಿಅಂಶಗಳ ಪ್ರಕಾರ ಹೆಣ್ಣು ಮಕ್ಕಳೇ ಹೆಚ್ಚು. ಸೊ ಇದಕ್ಕೆ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನ ಲೈಂಗಿಕ ದೌರ್ಜನ್ಯಕ್ಕಾಗಿ ಉಪಯೋಗಿಸ್ಕೊಳ್ಳುವಂತಾಗಿರ್ಬೋದು, ಬಹಳ ಕಾರ್ಮಿಕತೆಗೆ ಉಪಯೋಗಿಸ್ಕೊಳ್ಳುವಂತ ವಿಚಾರ ಆಗಿರ್ಬೋದು, ಬಹಳ ಮುಖ್ಯವಾಗಿ ಮಕ್ಕಳನ್ನ ಅಂಗವಿಕಲತೆ ಮಾಡಿ ಭಿಕ್ಷಾಟನೆಗೆ ಮಾಡುವಂತ ವಿಚಾರವಾಗಿರ್ಬೋದು. ಅಂದ್ರೆ ಮಕ್ಕಳು ನಾವು ಮನೆ ಬಿಟ್ಟು ಏನೋ ಈಗ ಒಂದು ಉದಾಹರಣೆ, ನಮ್ಮ ಗೊತ್ತಿರೋ ಗೆಳೆಯರಲ್ಲಿ ಅವ್ರ ಮನೆಯಲ್ಲಿ ಏನೋ TV ನೋಡ್ತಾ ಕೂತಿದ್ದಾರೆ, ಆ ಹುಡುಗ ಕ್ರಿಕೆಟ್ ನೋಡ್ತಿದ್ದಾನೆ, ಅವನ ಹತ್ರ ಮೊಬೈಲ್ ಕಿತ್ಕೊಂಡಿದ್ದಾರೆ. ನೀನು ಕ್ರಿಕೆಟ್ ನೋಡಬೇಡ, ನಾವು ಧಾರಾವಾಹಿ ನೋಡಬೇಕು ಅಂತ. ಮೊಬೈಲ್ನ ಅಥವಾ ಇದನ್ನ ರಿಮೋಟ್ನ ಬಿಸಾಕಿ ಮನೆಯಿಂದ ಹೋದ ಮಗ ಎಲ್ಲಿ ಹೋದ ಅಂತ ಪತ್ತೆ ಇಲ್ಲ. ಈ ಸಣ್ಣ ಉದಾಹರಣೆಗಳೇ ಭಾಳಷ್ಟಿದೆ. ಏನೋ ಸಣ್ಣ ಕೋಪಕ್ಕೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಹೊರಗಡೆ ಹೋದಾಗ ನೀವು ಹೇಳಿದಾಗ ಏನೀಗ ಅವ್ರನ್ನ ಭಿಕ್ಷಾಟನೆಗೆ ಬಳಸ್ಕೊಳ್ಬೋದು ಜನಗಳು, ಆಮೇಲೆ ಅವ್ರ ಮೇಲೆ ಲೈಂಗಿಕ ಅತ್ಯಾಚಾರಗಳಾಗ್ಬೋದು, ವೇಷವಾಟಿಕೆಗಳು ಬಳಸ್ಕೋಬೋದು, ಇಷ್ಟೆಲ್ಲ ಅಪಾಯಗಳು ತುಂಬ ಇದೆ. ಸೊ ನೀವು ನಿಮ್ಮ
ಮಕ್ಕಳ ಸಹಾಯವಾಣಿಯಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಪ್ರತಿದಿನಕ್ಕೆ ಇದು ಎಷ್ಟು ಕರೆಗಳು ಬರ್ತಾ ಇತ್ತು ಅಥವಾ ಅಂದಾಜು ಎಷ್ಟು ಮಕ್ಕಳು ಕಾಣೆಯಾಗ್ಬೋದು ಅನ್ಸುತ್ತೆ ನಿಮಗೆ? ಸರ್, ನಾನು 5-6 ವರ್ಷಗಳ ಕಾಲ ಮಕ್ಕಳ ಸಹಾಯವಾಣಿಯಲ್ಲಿ ಕೆಲಸ ಮಾಡಿದ್ದೀನಿ ಸರ್. 6 ವರ್ಷದಲ್ಲಿ ನಾನೀಗ ಈ ಕಾರ್ಯಕ್ರಮ ಬರೋಕ್ಕಿಂತ ಮುಂಚೆ ಒಂದು ಅಂಕಿಅಂಶಗಳನ್ನು ನೋಡಿದೆ. ಎಷ್ಟು ಮಿಸ್ಸಿಂಗ್ ಕೇಸಸ್ ನಾನು ಅಟೆಂಡ್ ಮಾಡಿದ್ದೀನಿ ಅಂತ ಆದರೆ 375 ಪ್ರಕರಣಗಳನ್ನು ನಾನು ಮಿಸ್ಸಿಂಗ್ ಕೇಸಸ್ನಲ್ಲಿ ನೋಡಿರುವಂಥದ್ದು. ಅಂದರೆ ಮಕ್ಕಳ ಸಹಾಯವಾಣಿಗೆ ಕರೆ ಬಂದಿರುವಂಥದ್ದು 350. ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತೆ ಕೋಲಾರದಲ್ಲಿ ಮಾತ್ರ, ಇಡೀ ರಾಜ್ಯದ್ದು ನಾನು ಮಾತಾಡ್ತಾ ಇಲ್ಲ. ಈ 2 ಜಿಲ್ಲೆಯಿಂದ 375 ಕರೆಗಳು ಮಕ್ಕಳು ಮಿಸ್ ಆಗಿದ್ದಾರೆ ಅಥವಾ ಮಕ್ಕಳು ಎಲ್ಲೋ ಹೊರಗೋಗಿದ್ದಾರೆ ಅಂತ ಪ್ರಕರಣಗಳನ್ನ ನಾವು ಹ್ಯಾಂಡಲ್ ಮಾಡಿರುವಂತ ಉದಾಹರಣೆಗಳಿದೆ ಸರ್. ಅದರಲ್ಲಿ ವಾಪಸ್ ಬಂದಿದ್ದಾರೆ ಮಕ್ಕಳು, ಅದರ ಸಕ್ಸಸ್ ಸ್ಟೋರಿ ಇದೆ ನಿಮ್ಮ? ಖಂಡಿತವಾಗ್ಲೂ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರಬಹುದು, ಪೇಪರ್ಗಳೆಲ್ಲ ನೋಡ್ತಾ ಇದೆ, ಎಷ್ಟು ಮಕ್ಕಳು ಸಿಗ್ತಾರೆ, ಎಷ್ಟು ಮಕ್ಕಳು ಓಡೋದು ಮಕ್ಕಳುಗಳಲ್ಲೆಲ್ಲ ಅಂಕಿಅಂಶಗಳಿದೆ. ಅದನ್ನು ಮುಂದೆ ಚರ್ಚೆ ಮಾಡ್ಬೋದು ಸರ್. ಸೊ ನಮ್ಮಲ್ಲಿ ಓಡೋದಂತ ಮಕ್ಕಳದಲ್ಲಿ ಒಂದು 10-15% ಮಕ್ಕಳು ಅಥವಾ ಒಂದು 20% ಮಕ್ಕಳು ವಾಪಸ್ ಸಿಗೋದೇ ಇಲ್ಲ. ಅವ್ರು ಎಲ್ಲೋದ್ರು ಅಂತ ಹೇಳಿ ಬಹುಶಃ ನಮ್ಮಲ್ಲಿ ಇರುವ ವ್ಯವಸ್ಥೆಗೂ ಕೂಡ ಕಷ್ಟ ಆಗ್ತಾ ಇದೆ ಅವ್ರನ್ನ ಹೆಂಗೆ ಟ್ರೇಸ್ ಮಾಡಬೇಕು ಅಂತ. ಸೊ ಇದಕ್ಕೆ ಒಂದೇ ಒಂದು ಉದಾಹರಣೆ ಹೇಳೋದಾದ್ರೆ, ನನ್ನೊಂದು ಸಕ್ಸಸ್ ಸ್ಟೋರಿ, ಸುಮಾರು ಸಕ್ಸಸ್ ಸ್ಟೋರಿಗಳನ್ನ ನಾವು ಹ್ಯಾಂಡಲ್ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಚಾಲೆಂಜಸ್ ಕೂಡ ಆಗಿದೆ. ಒಂದು ಬೆಂಗಳೂರಿನ ಒಂದು ಸುಂಕದಕಟ್ಟೆ ಒಂದು ಮಗು XYZ ಅನ್ನೋ ಮಗು 16 ವರ್ಷದ ಮಗು ಮೀಡಿಯಾವನ್ನ ನೋಡ್ತಾ, ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತಾ, ಮಗು ಬಾಂಬೆಯಲ್ಲಿ 18 ವರ್ಷದ ಒಳಗಿನ ಮಕ್ಕಳು ಕೆಲಸ ಮಾಡ್ಬೋದು ಅನ್ನೋ ವಿಚಾರನ ತಿಳ್ಕೊಳ್ತದೆ. ಅದು ಎಷ್ಟು ಸತ್ಯ ಅಥವಾ ಸುಳ್ಳು ಅನ್ನೋ ವಿಚಾರ ಎರಡನೇ ವಿಚಾರ. ಬಟ್ ಮಗು ಮೀಡಿಯಾದಲ್ಲಿ ತಿಳ್ಕೊಳ್ಳುವಂಥದ್ದು 18 ವರ್ಷದ ಒಳಗಿನವ್ರಿಗೆ ಕೆಲಸದ ಅವಕಾಶ ಇದೆ ಬಾಂಬೆಯಲ್ಲಿ ಅಂತ. ಸೊ ಮಗು ಮನೆಯಲ್ಲಿ ಅವರು ತುಂಬಾ ಬಡತನದ ಫ್ಯಾಮಿಲಿ, ಗಾರೆ ಕೆಲಸ ಮಾಡೋಂಥವ್ರು, ಏನೋ ಒಂದು ಸ್ವಲ್ಪ ದುಡ್ಡು ಮನೇಲಿ ಇಟ್ಟಿದ್ನ ತಗೊಂಡು ಮಗು 16 ವರ್ಷದ ಹೆಣ್ಮಗು ಡೆಲ್ಲಿಗೆ ಹೋಗುತ್ತೆ. ಯಾಕಂತ ಹೇಳಿದ್ರೆ ಡೆಲ್ಲಿಯಿಂದ ಅಲ್ಲಿಂದ ಫ್ಲೈಟ್ ಅಲ್ಲಿ ಹೋಗ್ಬೋದು ಅನ್ನೋ ಉದ್ದೇಶ. ಸೊ ಮಗು ಡೆಲ್ಲಿಗೆ ಟ್ರೈನ್ ಅಲ್ಲಿ ಹೋಗುತ್ತೆ. ಟ್ರೈನ್ ಅಲ್ಲಿ ಹೋಗಿ ಏರ್ಪೋರ್ಟ್ ಹೋಗ್ಬಿಟ್ಟು ಅಲ್ಲಿ ಟಿಕೆಟ್ ತಗೊಳಕ್ಕೆ ಮಗು ಏರ್ಪೋರ್ಟ್ ಅಲ್ಲಿ ಟಿಕೆಟ್ ತಗೊಳ್ಬೇಕು ಹಂಗೆ ಹಿಂಗೆ ಅಂತ ಆದಾಗ ಯಾರೊಬ್ರು ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡ್ತಾರೆ. ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡಿದಾಗ ಅವಾಗ ಗೊತ್ತಾಗ್ತದೆ ಮಗು ಇಲ್ಲಿಂದ ರನ್ ಅವೇ ಆಗಿದೆ ಅಂತ. ಕನ್ನಡ ಮಾತಾಡ್ತಾ ಇತ್ತು ಮಗು. ಸೊ ಕರ್ನಾಟಕಕ್ಕೆ ಫೋನ್ ಮಾಡ್ತಾರೆ. ಅದಾದ್ಮೇಲೆ ಅದು ಏರ್ಪೋರ್ಟ್ ಅಂತ ಹೇಳಿ ಬಂದಾಗ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಏರ್ಪೋರ್ಟ್ ಬರ್ತದೆ. ಸೊ ಅದಕ್ಕೋಸ್ಕರ ನಮ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರೆ ಮಾಡ್ತಾರೆ. ಸೊ ನಾವು ಅವಾಗ ಏನು ಯಾರು ಇನ್ಫಾರ್ಮರ್ ಇದ್ರಲ್ಲ ಅವ್ರ ಜೊತೆ ಮಾತಾಡಿ, ಹೌದು ನಾವು ಬಾಂಬೆಗೆ ಕಳಿಸ್ತಾ ಇದೀವಿ ಅಂತ ಹೇಳಿ, ಇಲ್ಲಾಂದ್ರೆ ಮಗು ಅಲ್ಲಿಂದ ರನ್ ಅವೇ ಆಗೋ ಸಾಧ್ಯತೆ ಇರ್ತಾ ಇತ್ತು. ಆದ್ರಿಂದ ಹೌದು ನಾವು ಬಾಂಬೆಗೆ ಮಗುನ ಕಳಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಮಗು ಮತ್ತೆ ಅಲ್ಲಿಂದ ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟ್ಗೆ ಮಗುನ ಬುಕ್ ಮಾಡಿ ಕಳಿಸ್ತಾರೆ. ಸೊ ಅಲ್ಲಿ ನಾವು ನೈಟ್ 2:30 ಅಷ್ಟೊತ್ತಿಗೆ ಪೇರೆಂಟ್ಸ್ಗೆ ಕಮ್ಯುನಿಕೇಶನ್ ಮಾಡಿದ್ವಿ. ಯಾಕಂತ ಹೇಳಿ 2:30 ಇರೋದ್ರಿಂದ ಮಗುನ ಎಲ್ಲಿ ಕಳಿಸ್ಬೇಕು ಅನ್ನೋದು ಗೊಂದಲ ಇತ್ತು. ಮತ್ತೆ ಅಫಿಷಿಯಲ್ಸ್ ನಮಗೆ ಕಷ್ಟ ಆ ಟೈಮಲ್ಲಿ ಸಿಗುವಂಥದ್ದು. ಸೊ ಆ ಟೈಮಲ್ಲಿ ಏನ್ ಮಾಡಿದ್ವಿ, ನಾವು ಪೇರೆಂಟ್ಸ್ನ ಕರೆಸ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಆ ಮಗುನ ಕರೆಸಿದ್ರೆ ನಾನು ಹೋಗಲ್ಲ ಅಂತ ಹೇಳಿ ಹೇಳ್ಬಿಡ್ತು ಮಗು. ನಾನು ಪೇರೆಂಟ್ಸ್ ಜೊತೆ ಹೋಗಲ್ಲ ಅಂತ. ಸೊ ಆ ಸಂದರ್ಭದಲ್ಲಿ 2:35 ಫ್ಲೈಟ್ ಬಂದು ದೇವನಹಳ್ಳಿ ಏರ್ಪೋರ್ಟ್ ತಲುಪಿತ್ತು. ಅವಾಗ ಮಗು ತಂದೆ ತಾಯಿ ಜೊತೆ ಹೋಗಲ್ಲ ಅಂತ ಐತೆ. ನಮ್ದು ಲೇಡಿ ಸ್ಟಾಫ್ ಮತ್ತೆ ಪೊಲೀಸ್ ಅವ್ರು ಮಾತ್ರ ಇದ್ದೀವಿ. ಸೊ ಅವಾಗ ಮಗುನ ರೆಸ್ಕ್ಯೂ ಮಾಡಿ ಮತ್ತೆ ನಮ್ಮ ಕನ್ಸರ್ನ್ ಆಫೀಸರ್ ಜೊತೆ ಮಾತಾಡ್ಬಿಟ್ಟು ಒಂದು CCI ಅಲ್ಲಿ ಮಗುನ ಇಡ್ತೀವಿ. ಸೊ ಅದಾದ 3 ಡೇಸ್ ಆದ್ಮೇಲೆ ಮಗು ಕೌನ್ಸಿಲಿಂಗ್ ಎಲ್ಲ ಆದ್ಮೇಲೆ ಓಕೆ ನಾನು ಪೇರೆಂಟ್ಸ್ ಜೊತೆ ಹೋಗ್ತೀನಿ ಅಂತ ಹೇಳಿ ಮಗು ಮತ್ತೆ ಪೇರೆಂಟ್ಸ್ ಜೊತೆ ಹೋಗಿದೆ. ದೆನ್ ಅಗೇನ್ 1 ವರ್ಷ ಫಾಲೋ ಅಪ್ ಮಾಡಿದ್ರಿ. ಮಗು ಚೆನ್ನಾಗಿ ಓದ್ತಾನೂ ಇದೆ, ಫ್ಯಾಮಿಲಿ ಜೊತೆ ಇದೆ. ಸೊ ಇದು ಬಹಳ ಅದ್ಭುತವಾದ ವಿಚಾರ ನೀವು ಹೇಳಿದ್ರೆ. ಇದೇ ಥರ ಇನ್ನೊಂದು, ನಾನು ಈಗ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡೋಕ್ಕೆ ಹೋದಾಗ ಈಗ ಯಶವಂತಪುರದಲ್ಲಿ ಒಂದು ಸಂಸ್ಥೆ, ನಮ್ಮ ಸಾಥಿ ಸಂಸ್ಥೆಯವರು ಓಡ್ ಬಂದಿರೋ ಮಕ್ಕಳನ್ನೆಲ್ಲ ರಕ್ಷಣೆ ಮಾಡ್ತಾರೆ. ಹೌದು ಸರ್. ಅದರಲ್ಲಿ ಒಬ್ಬ ಹುಡುಗ ತುಮಕೂರಿಂದ ಓಡ್ ಬಂದ್ಬಿಟ್ಟಿದ್ದ. ಅವನ ಹತ್ರ ಅವನಿಗೆ ಕೌನ್ಸಿಲಿಂಗ್ ಮಾಡಬೇಕು ಸೀಮಾ ಸರ್ ಅಂತ ಹೇಳಿದಾಗ ನಾನು ಹೋದೆ. ಆ ಹುಡುಗ ಮಾತಾಡ್ತಿರಲಿಲ್ಲ ಯಾರ ಹತ್ರನೂ. ನಾನು ಆಟಗಳು ಅದೆಲ್ಲ ಆಡಿಸ್ಕೊಂಡು ಆಮೇಲೆ ಮಗು ನನ್ನ ಹತ್ರ ಮಾತಾಡೋಕ್ಕೆ ಶುರು ಮಾಡ್ದೆ. ನನ್ನ ಹೆಸರು ಅದೇ ನೀವು XYZ ಅಂತ ಹೇಳಿದ್ರಲ್ಲ, ಅದೇ ಮಗು ನನ್ನ ಹೆಸರು XYZ ಅಂತ, ನಾನು ಓಡ್ ಬಂದುಬಿಟ್ಟಿದ್ದೀನಿ. ನಾನು ಮಾತಾಡ್ತಾ ಕೌನ್ಸಿಲಿಂಗ್ ಮಾಡಿದೆ. ಯಾಕಪ್ಪ ನೀನು ಓಡ್ ಬಂದೆ? ನಮ್ಮ ಅಪ್ಪನಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಇಷ್ಟ. ಸರಿ, ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ನಿಂಗೆ ಇಷ್ಟ ಇದೆ, ಅವರೇ ಬರೋರ, ನೀನು ಯಾಕೆ ಮುಂದೆ ಓಡ್ ಬಂದೆ? ಇಲ್ಲ ಸರ್, ನಾನು ಯಾಕೆ ಓಡ್ ಬಂದೆ ಅಂದರೆ ನಮ್ಮ ಅಪ್ಪ ಒಂದು ಹರಕೆ ಮಾಡ್ಕೊಂಡಿದ್ದಾರೆ. ನಾನೇನಾದ್ರೂ ನಮ್ಮ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದರೆ ನಮ್ಮಪ್ಪ ನನ್ನ ಕರ್ಕೊಂಡೋಗಿ ಇದರಲ್ಲಿ ಧರ್ಮಸ್ಥಳದಲ್ಲಿ ಮುಡಿ ಕೊಡಿಸ್ತಾರಂತೆ ಅಂತ ಹರಕೆ ಮಾಡ್ಕೊಂಡಿದ್ದಾರೆ. ನನಗೆ ಭಯ ಆಗೋಯ್ತು. ಸ್ಕೂಲಲ್ಲೆಲ್ಲ ಬೋಳ ಅಂತ ಕರೀತಾರೆ ಅಂತ ಓಡ್ ಬಂದ್ಬಿಟ್ಟಿದ್ದೀನಿ. ಎಷ್ಟು ಸಣ್ಣ ವಿಚಾರ ಇದು. ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ. ಈಗ ಮಕ್ಕಳು ಮಾತಾಡಿದ್ರೆ ನಾವು 4 ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ. ಬದುಕುವ ಹಕ್ಕು, ರಕ್ಷಣೆ ಹಕ್ಕು, ಅಭಿವೃದ್ಧಿ ಹಕ್ಕು, ಭಾಗವಹಿಸುವ ಹಕ್ಕು. ಮಕ್ಕಳ ಮಾತಿಗೆ ಬೆಲೆ ಕೊಟ್ಟರೆ ಇಂಥ ಸಂದರ್ಭಗಳನ್ನ ಕಡಿಮೆ ಮಾಡುವುದು ಅನ್ಸುತ್ತಲ್ವ? ಖಂಡಿತವಾಗ್ಲೂ. ಯಾಕಂದ್ರೆ ಮಕ್ಕಳ ಜೊತೆ ಪ್ರತಿದಿನ ಅಪ್ಪ ಅಮ್ಮ ಮಾತಾಡೋದು ಒಂದು ಭಾಳ ಮುಖ್ಯವಾದ ಕೆಲಸ. ಈಗ ನೋಡಿ, ನೀವು ವಾಪಸ್ಸು ಹಿಂದಿರುಗಿದ ಮಕ್ಕಳ ಬಗ್ಗೆ ಹೇಳಿದ್ರೆ, ಅಕಸ್ಮಾತ್ ಈಗ ಮನೆಗೆ ಮಕ್ಕಳು ವಾಪಸ್ ಬಂದ್ಬಿಟ್ಟಿರ್ತಾರೆ, ಮಧ್ಯರಾತ್ರಿಗಳು ಬಂದಿರ್ತಾರೆ, ಅದನ್ನು ಪೊಲೀಸ್ನವ್ರಿಗೆ ಹೋಗಿ ಹೇಳಲ್ಲ. ಮತ್ತು ಪೋಷಕರು ಕಂಪ್ಲೇಂಟ್ ಕೊಡೋಕೆ ಹೋಗಿರ್ತಾರೆ, ಮಗು ವಾಪಸ್ ಬಂದಿದ್ದು ಹೇಳಕ್ಕೆ ಹೋಗಲ್ಲ.
ಸೊ ಇಂಥ ಸಂದರ್ಭದಲ್ಲಿ ಅಂದರೆ ಒಂದು ಮಗು ಕಾಣೆಯಾಗಿದೆ ಅಂತ ಹೇಳಿದ್ರೆ ಪೋಷಕರು ಏನು ಮಾಡಬೇಕು ಅಥವಾ ಶಾಲೆಗಳವರು ಏನು ಮಾಡಬೇಕು? ಓಕೆ, ಭಾಳ ಒಂದು ಒಳ್ಳೆ ಪ್ರಶ್ನೆ. ಯಾವುದೇ ಮಗು ಕಾಣೆಯಾಗಿದೆ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಸರ್, ಆಸ್ ಪರ್ ನಮ್ಮದು ರೂಲು, ಜೆ ರೂಲಲ್ಲೂ ಕೂಡ ಸ್ಪಷ್ಟವಾಗಿ ಹೇಳುವಂಥದ್ದು, ವಿತಿನ್ 24 ಅವರಲ್ಲಿ FIR ದಾಖಲೆ ಮಾಡಬೇಕು. ಓಕೆ. ಸೊ ನಾವು ಆ 24 ಅವರ್ನ ನಾವು ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ. ಮಗು ಯಾವಾಗ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆ 24 ಅವರ್ ಗೋಲ್ಡನ್ ಟೈಮಲ್ಲಿ ನಾವು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾದ್ರೆ, ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಇಲ್ಲ ನನ್ನ ಮಗು ಕಾಣ್ತಾ ಇಲ್ಲ ಅಂತ ಹೇಳಿದಾದ್ರೆ, ಆ ಟೈಮಲ್ಲಿ ತುಂಬಾ ಈಸಿ ಆಗ್ತದೆ ಪೊಲೀಸರಿಗೂ ಕೂಡ ಸರ್ಚ್ ಮಾಡಕ್ಕೆ. ನೀವು ಕೇಳಿದ ಪ್ರಶ್ನೆ ಏನ್ ಮಾಡಬೇಕು ಪೋಷಕರು ಅನ್ನೋಂಥದ್ದು, ಫಸ್ಟು ಪೊಲೀಸರಿಗೆ ಮಾಹಿತಿ ಕೊಡೋದು ಇಟ್ಸ್ ಮ್ಯಾಂಡೇಟ್ರಿ. ಯಾವುದೇ ಮಗು ಕಾಣ್ತಾ ಇಲ್ಲ, ಸೊ ನಮ್ದು ಏನಾಗುತ್ತೆ ಸರ್, ಕೆಲವು ಅಸಂಪ್ಷನ್ಸ್ ಇದೆ. ಯಾವುದೋ ಫ್ರೆಂಡ್ ಮನೆಗೆ ಹೋಗಿರ್ಬೋದು, ಅಥವಾ ಯಾರೋ ರಿಲೇಷನ್ ಮನೆಗೆ ಹೋಗಿರ್ಬೋದು, ಅಥವಾ ಇನ್ನೊಂದ್ 2 ದಿವಸ ನೋಡೋಣ ಬರ್ಬೋದು. ಸೊ ಈ ಅಸಂಪ್ಷನ್ ಪೋಷಕರು ಇಟ್ಕೊಂಡಿದ್ದಾರೆ. ದಯವಿಟ್ಟು ಪೋಷಕರಿಗೆ ಈ ವೇದಿಕೆ ಮೂಲಕ ಕೇಳ್ಕೊಳ್ಳೋದು, ಯಾವುದೇ ಮಗು ಕಾಣ್ತಾ ಇದ್ರೆ ಯಾವುದೇ ಅಸಂಪ್ಷನ್ ಬೇಡ. ಮತ್ತೆ ಒಂದ್ಸತಿ FIR ಆದ್ಮೇಲೆ ಅದೇನು ಆಗೋದಿಲ್ಲ, ಮಗು ಸಿಕ್ಕಿದ್ಮೇಲೆ FIR ಕ್ಯಾನ್ಸಲ್ ಮಾಡೋದು, ಪೊಲೀಸರು ಕ್ಯಾನ್ಸಲ್ ಮಾಡ್ತಾರೆ, ಅದೇನು ವಿಚಾರ ಆಗೋದಿಲ್ಲ. ಸೊ ಆದ್ರಿಂದ ಯಾವುದೇ ಪೋಷಕರು ಮಗು ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಮೊದಲು ಫಸ್ಟ್ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ಕೊಡಿ, FIR ದಾಖಲೆ ಮಾಡಿ. ಬಹಳ ಪೊಲೀಸರು ಕೂಡ ಬಹಳ ಸಹಕಾರವನ್ನು ಮಾಡ್ತಾ ಇದ್ದಾರೆ, ತುಂಬಾ ಬೇಗ ಆಕ್ಟ್ ಮಾಡ್ತಾ ಇದ್ದಾರೆ. ಹಂಗೂ ಕಷ್ಟ ಆಗ್ತದೆ, ಪೊಲೀಸ್ ಸ್ಟೇಷನ್ ಇಮಿಡಿಯೇಟ್ ಚೈಲ್ಡ್ ಲೈನ್ಗಾದ್ರೂ ಅಟ್ಲೀಸ್ಟ್ ಒಂದು ಮಾಹಿತಿಯನ್ನ ಕೊಡ್ಬೋದು. ಚೈಲ್ಡ್ ಲೈನ್ 1098ಗೆ ಫೋನ್ ಮಾಡಿ ನನ್ನ ಮಗು ಕಾಣ್ತಾ ಇಲ್ಲ ಅಂತ ಹೇಳಿ ಮಾಹಿತಿ ಕೊಡೋದು ಬಹಳ ಸೂಕ್ತವಾದಂತ. ಈಗ ನೋಡಿ, ಈಗ ವಾಪಸ್ ಬಂದಿದ್ದಾರೆ ಮಕ್ಕಳು, ಎಲ್ಲೋ ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ, ಅವ್ರನ್ನ ನೀವು ಕರ್ಕೊಂಡು ಆಗಲೇ CCI ಅಥವಾ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ಅಥವಾ ಮಕ್ಕಳ ಸಂರಕ್ಷಣಾ ಗೃಹಗಳು ಅಂತ ಹೇಳಿದ್ರೆ ಅಲ್ಲಿಗೆ ಸೇರ್ಸೋಕ್ಕೆ ಅವ್ರನ್ನ ಮುಖ್ಯವಾಗಿ ತರೋಕ್ಕೆ ಏನೇನು ಸವಾಲುಗಳು ಎದುರಾಗುತ್ತೆ ನಿಮಗೆ? ಈ ಮಕ್ಕಳಾಗಲೇ ಪ್ರಪಂಚದ ಬಗ್ಗೆ ಕೋಪ ಬಂದ್ಬಿಟ್ಟಿರುತ್ತೆ, ಜೀವನ ಬೇಡ ಅಂತ ಹೇಳಿ ಯೋಚನೆ ಮಾಡಿರ್ಬೋದು. ಕೌನ್ಸಿಲಿಂಗ್ ಮಾಡಿಸಿದ್ರು ಅದು ಸಮರ್ಥನೆ ಆಗಲ್ಲ, ಸರಿ ಹೋಗಲ್ಲ. ಅಂತ ಸಂದರ್ಭದಲ್ಲಿ ಏನೇನು ಚಾಲೆಂಜ್ ಬರುತ್ತೆ ಮಂಜುನಾಥ್ ಸರ್? ಒಂದು, ಈಗಾಗಲೇ ನಾನು ಉದಾಹರಣೆ ಕೊಟ್ಟ ಹಾಗೆ ಕೆಲವು ಪ್ರಕರಣಗಳು ತಂದೆ ತಾಯಿಯಿಂದ ಹೋಗಲ್ಲ ಅಂತ. ಸೊ 2-3 ಕಾರಣಗಳಿದೆ. ತಂದೆ ತಾಯಿ ಹೊಡಿತಾರೆ, ಅದಕ್ಕೆ ಬಹಳ ಮುಖ್ಯವಾಗಿ ತಂದೆ ತಾಯಿ ಹೊಡಿತಾರೆ ಅನ್ನೋಂಥದ್ದು ಕೂಡ ಮಕ್ಳ ಕಾನ್ಸೆಪ್ಟ್ ಇದೆ. ಮತ್ತೆ ಮಗು ಮನೇಲಿ ಹೋಗಿ ಹೇಳ್ದಿರನೇ ನಾನು ಆ ಕಡೆ ಹೋಗಿದ್ದೀನಲ್ಲ, ಮತ್ತೆ ಮನೆಗೆ ಹೋದ್ರೆ ನಾನು ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ವಿಚಾರ ಕೂಡ ಮಗುಗೆ ಇದೆ. ಸೊ ಅದರಿಂದ ಮಗು ಸಾಮಾನ್ಯವಾಗಿ ಈ 4-5 ದಿವಸ ಮಗು ಮನೆ ಹೋಗಿ ಆಗಿ ನಮ್ಗೆ ಸಿಕ್ಕಿದ್ಮೇಲೆ ಒಂದು 4-5 ದಿವಸ ಮಗುಗೆ ಮನೆಗೆ ಹೋಗಕ್ಕೆ ಮಗು ಸಾಮಾನ್ಯವಾಗಿ ಇಷ್ಟಪಡೋದಿಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಬೇಕು. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿ ಆ ಮಗುನ ಯಾವ್ದಾದ್ರು ಒಂದು ಒಳ್ಳೆ CCIಗೆ ದಾಖಲೆ ಮಾಡಿ ಅಲ್ಲಿ ಮಗುಗೆ ಕೌನ್ಸಿಲಿಂಗ್ ಅನ್ನ ಕೊಟ್ಟು ದೆನ್ ಮಗುನ ಮನೆಗೆ ಕಳಿಸೋ ಪ್ರಯತ್ನವನ್ನ ನಾವು ಮಾಡ್ಬೇಕಾಗ್ತದೆ. ಪೋಷಕರಿಗೂ ಕೌನ್ಸಿಲಿಂಗ್ ಮಾಡಬೇಕು, ಮಗುಗೂ ಕೌನ್ಸಿಲಿಂಗ್. ಹೌದು ಸರ್, ಒಂಥರ ಪುನರ್ಮಿಲನ ಮಾಡಿಸ್ದಂಗೆ ಬಹಳ ಇಂಪಾರ್ಟೆಂಟ್. ಈಗ ನೋಡಿ, ಇನ್ನೊಂದು ಕೆಲವು ಸತಿ ಏನಾಗುತ್ತೆ ಸರ್, ಪೇರೆಂಟ್ಸ್ ಕೂಡ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಆ ವಿಚಾರದಲ್ಲಿ ಅಂತ ಹೇಳಿದ್ರೆ. ಯಾವ ವಿಚಾರದಲ್ಲಿ ಈ ಸವಾಲ್ ಆಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ 16-17 ವಯಸ್ಸಿನಲ್ಲಿ ಲವ್ ಇಂದ ಮಕ್ಕಳು ಓಡೋಗ್ತಾರೆ. ಸೊ ಅದನ್ನು ಕೂಡ ನಾವು ಮಿಸ್ಸಿಂಗ್ ಅಥವಾ ಕಿಡ್ನಾಪ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಆ ಸಂದರ್ಭದಲ್ಲಿ ಯಾರಿಂದನೋ ಹೋಗಿದ್ದಾರೆ, ಈ ಒಂದು ಮಗುನ ಪೊಲೀಸರು ಹುಡುಕಿ ಕರ್ಕೊಂಡ್ಬಂದ್ರು ಕೂಡ ನಮಗೆ ಈ ಮಗು ಬೇಡ. ಇದು ಘಟನೆಗಳು ನಡೆದಿರೋದು ಉಂಟು, ಸುಮಾರು ಉದಾಹರಣೆಗಳು ನಮ್ಮ ಇದ್ರಲ್ಲಾಗಿದೆ. ಸೊ ಆ ಸಂದರ್ಭದಲ್ಲಿ ಮಗು ಹೋಗ್ತೀನಿ ಅಂದ್ರೂ ಕೂಡ ಪೋಷಕರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ತರ ಸವಾಲುಗಳು ಕೂಡ ನಮ್ಮ ಮಗು ಸಿಕ್ಕಿದಾದ್ಮೇಲೆ ನಮಗೆ ಸವಾಲುಗಳನ್ನ ನಾವು ಎದುರಿಸಬೇಕಾಗುತ್ತೆ ಸರ್. ಈಗ ನಾವು ಕೆಲವು ಇನ್ಸಿಡೆಂಟ್ ಅಲ್ಲಿ ನಾನು ಕೇಳಿದ್ದೀನಿ, ಈಗ ಸುಮಾರು ಪೋಷಕರು ಮಕ್ಕಳನ್ನ ಹುಡುಕ್ತಾ ಇರೋ ಹಾಗೇನೆ ಸುಮಾರು ಜನ ಮಕ್ಕಳು ಪೋಷಕರು ಬರಲಿ ಅಂತ ಇದರಲ್ಲಿ ಬಾಲಕರ ಬಾಲಭವನ, ಬಾಲಕಿಯರ ಬಾಲಭವನದಲ್ಲಿ ಅವರು ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತಲ್ವಾ? ಸುಮಾರು ಈಗ ಉದಾಹರಣೆಗೆ ಪತ್ರಿಕೆಗಳು ನೋಡ್ತೀವಿ, 18 ವರ್ಷ ಆದ್ಮೇಲೆ ಮಕ್ಕಳು ಸಿಕ್ತಾ, 16 ವರ್ಷ ಆದ್ಮೇಲೆ ಸಿಕ್ತಾ. ಅಂದ್ರೆ ಪೋಷಕರಿಗೆ ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಾಗಲ್ಲ ಅನ್ಸುತ್ತಲ್ವಾ? ಈಗ ಉದಾಹರಣೆಗೆ ನನಗೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದಿನ ಬಸ್ಸಲ್ಲಿ ಹೋಗ್ತಿದ್ದೆ, ಬಸ್ಸಲ್ಲಿ ಕಂಡಕ್ಟರ್ ಎಲ್ಲ ಪರಿಚಯ ಇತ್ತು. ಮುಂದ್ಗಡೆ ಏನೋ ಗಲಾಟೆ ಆಗ್ತಿತ್ತು. ಏನಪ್ಪ ಅಂತ ಹೇಳಿದ್ರೆ, ಯಾರೋ ಮಗುನ ಕಳೆದೋಗ್ಬಿಟ್ಟಿದೆ, ನಮಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅಂತೆಲ್ಲ ಕಂಡಕ್ಟರ್ ಹೇಳ್ತಾ ಇದ್ರು. ಕಂಡಕ್ಟರ್ ಹಿಂದ್ಗಡೆ ಮಕ್ಕಳಿಗೋಸ್ಕರ ಕೆಲಸ ಮಾಡೋ ನಾಗಸಿಂಹ ಸರ್ ಅಂತಿದ್ದಾರೆ, ಅವ್ರದ್ದು ಮಾತಾಡಿ. ಆ ರಶಲ್ಲೇ ಬಂದರು, ಆ ಮಹಿಳೆ ಬಂದು ಹೇಳಿದ್ರು, ಸರ್ ಈ ಥರ ಆಗಿದೆ, ಇದರ ಹೆಲ್ಪ್ ಮಾಡಿ ಅಂತ. ನಾನಾಗ ಚೈಲ್ಡ್ ಲೈನು ಇದು ಬಾಸ್ಕೋದಲ್ಲಿ ಇತ್ತು, ಅವ್ರಿಗೆ ಫೋನ್ ಮಾಡಿದೆ. ಅವರು ಆ ಮಗು ಯಾವುದೋ ಒಂದು ಮಗು ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರು. ಆ ಮಗು ಹೆಸರು, ಈ ಮಗು ಹೆಸರು ಕರೆಕ್ಟಾಗಿತ್ತು. ಸರಿ, ನಾನು ಇದಕ್ಕೆ ಬಾಲಕಿಯರ ಬಾಲಭವನಿಗೆ ಫೋನ್ ಮಾಡಿ ಈ ಮಗು ಇದೆಯಾ ಅಂತ ಹೇಳಿದ್ರೆ, ಅವ್ರು ಇದೆ ಅಂತ ಮಗುಗೆ ಫೋನಿಗೆ ಕೊಟ್ಟರು. ಆ ತಾಯಿಗೆ ಎಷ್ಟು ಖುಷಿ ಆಗೋಯ್ತು ಅಂತ ಹೇಳಿದ್ರೆ, ಆ ಬಸ್ಸಲ್ಲಿ ನಾನು ಹೀರೋ ಆಗ್ಬಿಟ್ಟೆ ಅವತ್ತು. ಅಂದರೆ ಏನು ಇದು ಉದಾಹರಣೆ ಅಂತ ಹೇಳಿದ್ರೆ, ಪೋಷಕರಿಗೆ ಇನ್ನೂ ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಏನು ಮಾಡಬೇಕು ಮಂಜುನಾಥ್?
ಒಂದು ಬಹಳ ಒಳ್ಳೆ ಪ್ರಶ್ನೆ ಸರ್. ಆಕ್ಚುಲಿ ಒಂದು ನಾನು ಈಗಾಗಲೇ ಹೇಳಿದೆ, ಮಗು ಕಳೆದೋಗಿದೆ ಅಂತ ಪೊಲೀಸ್ ಸ್ಟೇಷನ್ FIR ಮಾಡಬೇಕು. ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ನಿಮ್ ಪ್ರಕಾರ ಸ್ಪೆಷಲ್ ಜುವೆನಿಯಲ್ ಪೊಲೀಸ್ ಅಥವಾ ಚೈಲ್ಡ್ ವೆಲ್ಫೇರ್ ಆಫೀಸರ್ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಇಡೀ ಕರ್ನಾಟಕದಲ್ಲಿ SJPO ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದಕ್ಕೆ ಹಿರಿಯ ಮಕ್ಕಳ ಕಲ್ಯಾಣಾಧಿಕಾರಿಗಳನ್ನ ಮಾಡಿದ್ದಾರೆ, ಮತ್ತೆ ಮಕ್ಕಳ ಕಲ್ಯಾಣಾಧಿಕಾರಿಗಳಂತ ನೇಮಕ ಮಾಡಿ ಅವರಿಗೆ ತರಬೇತಿಯನ್ನ ಪಡೆದಿದ್ದಾರೆ. ವಿಶೇಷವಾಗಿ ಈ ತರ ಮಕ್ಕಳಿಗೆ ಸಂಬಂಧಪಟ್ಟಂತ ಪ್ರಕರಣಗಳು ಬಂದ್ರೆ ಯಾವ ರೀತಿ ಅವರು ಮಕ್ಕಳ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಇಂಟರ್ವೆನ್ಷನ್ಸ್ ಮಾಡಬೇಕು, ಯಾವ ರೀತಿ ಪೋಷಕರನ್ನ ಮಾತಾಡಬೇಕು, ಯಾವ ಸೆಕ್ಷನ್ ಅಲ್ಲಿ ನಾವು FIR ನ ಮಾಡಬೇಕು ಅಂತ ಇದೆ. ಸೊ ಅವರು SJPO ನ ಕಾಂಟ್ಯಾಕ್ಟ್ ಮಾಡೋದು ಬಹಳ ಸೂಕ್ತ. ಅದ ನಂತರದಲ್ಲಿ ಈಗಿರೋ ವ್ಯವಸ್ಥೆಗಳಲ್ಲಿ ಸಾಮಾನ್ಯವಾಗಿ ಈಗಿರೋ ವ್ಯವಸ್ಥೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಮಗು ಸಿಗೋ ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ಮಗು ಎಲ್ಲ ರನ್ ಅವೇ ಆಯ್ತು, ಬಸ್ ಸ್ಟಾಪ್ ಹೋದ್ರೆ ಬಸ್ ಸ್ಟಾಪ್ ಅಲ್ಲಿ ಒಂದು ಚೈಲ್ಡ್ ಏನೋರು ಇದ್ದಾರೆ, ರೈಲ್ವೆ ಸ್ಟೇಷನ್ ಹೋದ್ರೆ ಅಲ್ಲೊಂದು ಚೈಲ್ಡ್ ಏನಿದ್ದಾರೆ. ಸೊ ಈಗ ಜನಕ್ಕೂ ಕೂಡ ಕೆಲವು ಜಾಗೃತಿ ಆಗ್ತಾ ಇದೆ, ಎಲ್ಲ ಒಂಟಿ ಮಗು ಹೋಗ್ತಾ ಇದೆ, ಸೊ ಮಗು ಯಾಕೆ ಒಂಟಿಯಾಗಿ ಹೋಗ್ತಾ ಇದೆ ಅಂತ ಮಾಡಿದೆ. ಸೊ ಇದಕ್ಕೆಲ್ಲ ಪೋಷಕರಿಗೆ ಹೇಳೋದಾದ್ರೆ ಸರ್, ಈ ತರ ವಿಚಾರಗಳನ್ನ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿಯನ್ನ ಸಂಪರ್ಕ ಮಾಡಬಹುದು. ಪೊಲೀಸರು ಕೂಡ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳನ್ನ ಸಪೋರ್ಟ್ ಮಾಡ್ಬೋದು. ಮತ್ತೆ ಹತ್ತಿರದ CCIಗಳನ್ನ, ಆ ಜಿಲ್ಲೆಯಲ್ಲಿ ಯಾವ CCIಗಳು ಕೆಲಸ ಮಾಡ್ತಾ ಇದೆ, ಮಗು ಸಿಕ್ಕಿದ್ರೆ ಸರ್, ಸಾಮಾನ್ಯವಾಗಿ ತಂದೆ ತಾಯಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವುದೇ ಮಗು ಸಿಕ್ಕಲಿ ಅವನ್ ತಗೊಂಡೋಗಿ CCIಲ್ಲೇ ಅಡ್ಮಿಷನ್ ಮಾಡ್ತಾರೆ. ಅದು ಸರ್ಕಾರಿ ಬಾಲಕರ ಬಾಲಮಂದಿರ ಇರ್ಬೋದು, ಅಥವಾ ಸರ್ಕಾರಿ ಬಾಲಕಿಯರ ಬಾಲಮಂದಿರ ಆಗಿರ್ಬೋದು, ಅಥವಾ ಇತರ NGO ಸುಮಾರು ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಮಕ್ಕಳ ಪಾಲನಾ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಮಕ್ಕಳನ್ನ ದಾಖಲೆ ಮಾಡಿರ್ತಾರೆ. ಸೊ ನಾವು ಸೇರಿಸಬಹುದು. ಇದಕ್ಕೊಂದು ಸಣ್ಣ ಉದಾಹರಣೆ ಸರ್, ಮಗು 6 ವರ್ಷದಲ್ಲಿ ಒಂದು ಮಗು ಕಾಣಿ ಆಗ್ತದೆ ಸರ್. 6 ವರ್ಷದಲ್ಲಿ ಮಗು ಕಾಣಿ ಆಗುವಂತದ್ದು. ಆ ಮಗು ಮನೆಗೆ ಹೋಗ್ಬೇಕಾದ್ರೆ 9ನೇ ಕ್ಲಾಸ್ ಮಗು. ಸೊ 1ನೇ ಕ್ಲಾಸ್ ಮಗು 9 ವರ್ಷ ಮಗು ಆಚೆ ಇದೆ. ಸೊ ಹೆಂಗೆ ಟ್ರೇಸ್ ಆಯ್ತು ಅಂತ ಹೇಳಿ ನೋಡಿದ್ರೆ, ಆ ಮಗು ನಮ್ಮ CCI ಸ್ಪರ್ಶ CCIಯಲ್ಲಿ ಇದ್ದಿದ್ದು, ಬೇರೆ ಸಂಸ್ಥೆಯಿಂದ ವರ್ಗಾವಣೆಯಾಗಿ ಬಂದಿರುವಂತಹ ಮಗು. ಸೊ ಆ ಮಗು ತಾಯಿ ಎಷ್ಟು ಕಷ್ಟಪಟ್ಟು ಹುಡುಕಿದ್ದಾರೆ, FIR ಮಾಡಿದ್ದಾರೆ, ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಲಾಸ್ಟ್ ಒಂದ್ಸತಿ ಎಲ್ಲ ಫೋಟೋ ಇಟ್ಕೊಂಡು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಗರ್ಲ್ಸ್ ಹೋಮ್ ಇದೆ, ಗರ್ಲ್ಸ್ ಹೋಮ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಿಮ್ಮನ್ಸಿನ ಒಬ್ರು ಮೇಡಮ್ ಎಲ್ಲೋ ನೋಡಿದಿನಲ್ಲ ಈ ಫೋಟೋಸು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಅವರು ಆ ಮಗುನ ಕೌನ್ಸಿಲಿಂಗ್ ಮಾಡಿ ಅಂತ ಮಾಡ್ತಾ ಇದ್ರು. ಸೊ ನಿಮಾನ್ಸಿಂದ ಒಂದು ಗರ್ಲ್ಸ್ ಹೋಮ್ಗೆ ವಿಸಿಟ್ ಮಾಡ್ತಾ ಇದ್ರು. ವಿಸಿಟ್ ಮಾಡೋ ಸಂದರ್ಭದಲ್ಲಿ ನೋಡಿದ್ರು. ಸೊ ಈ ಮಗುನ ಎಲ್ಲೋ ನೋಡಿದೀನಿ ಅಂತ ಹೇಳಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಎಲ್ಲ ಮಾಡಿದಾಗ ಆ ಮಗು ಸ್ಪರ್ಶದಲ್ಲಿದೆ ಅಂತ ಹೇಳಿ ಗೊತ್ತಾಯ್ತು. 9 ವರ್ಷ ಆಯ್ತು. ದೆನ್ ಅವ್ರು ಫೋನ್ ಮಾಡಿ ಕೇಳಿದ್ರು, ಈ ತರ ಇರಬಹುದು ಅಂತ ಅನುಮಾನ. ಅವರು ಹೇಳಿಲ್ಲ, ಯಾಕಂತ ಹೇಳಿದ್ರೆ ಮಗು 6 ವರ್ಷದಲ್ಲಿ 1ನೇ ಕ್ಲಾಸು ಇದೆ, 9ನೇ ಕ್ಲಾಸಲ್ಲೂ ಸಿಕ್ಕಿದ್ರೆ ಎಷ್ಟು ದೈಹಿಕವಾಗಿ ಬದಲಾವಣೆ ಆಗ್ಬಿಟ್ಟಿರುತ್ತೆ, ಮನಸ್ಸಿಗೂ ಬದಲಾವಣೆ ಆಗ್ಬಿಟ್ಟಿರುತ್ತೆ, ಗುರ್ತೇ ಸಿಗೋದಿಲ್ಲ ಫೋಟೋದಲ್ಲೆಲ್ಲ. ಆದ್ರೂ ಕೂಡ ಎನಿವೆ ಅಂತ ಹೇಳಿ ನಾವು ನೋಡಿದ್ವಿ. ನಮ್ದು ಉದ್ದೇಶ ಅಟ್ಲೀಸ್ಟ್ ಒಂದು ಮಗುಗೆ ತಂದೆ ತಾಯಿ ಸಿಗ್ತಾರಲ್ಲ, ಫ್ಯಾಮಿಲಿ ಸಿಗ್ತದಲ್ಲ ಅನ್ನೋಂಥ ಉದ್ದೇಶಕ್ಕೋಸ್ಕರ ನೋಡಕ್ ಹೋದಾಗ, ಹೋಮ್ ವಿಸಿಟ್ ಎಲ್ಲ ಮಾಡಕ್ ಹೋದಾಗ ಆ ಮಗು ಖಂಡಿತವಾಗ್ಲೂ ಅದೇ ಪೇರೆಂಟ್ಸ್ ಆಗಿತ್ತು. ಆ ತಾಯಿ ಎಷ್ಟು ಖುಷಿ ಪಟ್ರು ಅಂತ ಹೇಳಿದ್ರೆ ನಾವು ಇಮ್ಯಾಜ್ ಕೂಡ ಮಾಡಕ್ಕಾಗಲ್ಲ. ಮತ್ತೆ ಅಗೇನ್ ನಾವು CWC ಮುಂದೆ ಪ್ರೊಡ್ಯೂಸ್ ಮಾಡಿ ನಿಮಾನ್ಸ್ ರಿಪೋರ್ಟ್ ಎಲ್ಲ ಹಾಕಿ ಮಗುನ ತಾಯಿ ಜೊತೆ ಕಳಿಸಿದ್ವಿ. ಈ ಮಗು 10th ಓದ್ತಾ ಇದೆ, ಮಗು ತುಂಬಾ ಚೆನ್ನಾಗಿದೆ. ಈ ತರದ್ದು ಪಾಸಿಟಿವ್ ಧನಾತ್ಮಕ ಪ್ರಕರಣಗಳು 1000ರಲ್ಲಿ 1, 2, 3 ಆಗುತ್ತೆ. ಇನ್ನೆಲ್ಲ ದುಃಖದ ಕಥೆಗಳೇ ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ನಾವು ನೋಡಿರೋದು. ಸೊ ಈಗ ಪೋಷಕರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ, ಎಲ್ಲ ಭಾಳ ಬೇಗ ಸಿಕ್ಬಿಡ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಹುಡುಗ ಕಳೆದೋಗಿದ್ರೆ ಪೋಸ್ಟ್ಗಳು ಬರ್ತಾ ಇರುತ್ತೆ. ಮಕ್ಕಳನ್ನ ಹಿಡಿಯೋದು ಅಥವಾ ಕಂಡು ಹಿಡಿಯೋದು ಭಾಳ ಸುಲಭ ಆಗಿದೆ. ಈಗ ಪೊಲೀಸ್ನವರು ಏನಾರ ಹೊಸ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ ಮಕ್ಕಳನ್ನ ಟ್ರ್ಯಾಕಿಂಗ್ ಮಾಡೋದಕ್ಕೆ. ಈ ಉದಾಹರಣೆಗೆ ಆಧಾರ್ ಕಾರ್ಡ್ದು ಕೈ ಇಟ್ಬಿಟ್ರೆ ಮಕ್ಕಳು ಸಿಕ್ಬಿಡ್ತಾರೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ. ಸೊ ಆ ಥರದ್ದು ನಿಮ್ಗೆ ಏನು ಅನ್ಸುತ್ತೆ? ಪೊಲೀಸರು ಸರ್ ಈ ತರ ಮಕ್ಕಳ ಪ್ರಕರಣ ಅಂತ ಬಂದಾಗ ತುಂಬಾ ಬೇಗ ಆಕ್ಟ್ ಮಾಡ್ತಾರೆ. ಮಕ್ಕಳ ಪ್ರಕರಣಗಳು ಯಾಕಂತ ಹೇಳಿದ್ರೆ ಈಗಿರುವಂತ ನಮ್ಮ ವ್ಯವಸ್ಥೆಗಳೇನಿದೆಲ್ಲ, ಕಾಯ್ದೆ ಕಾನೂನು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ಗಳು ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ಮಾಡಬೇಕು ಅಂತ ಇರೋದ್ರಿಂದ ಸೊ ಚೈಲ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಚೈಲ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಲ್ಲಿ ಮಗುದು ಎಲ್ಲ ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ್ರೆ ಆ ಮಗು ಎಲ್ಲೇ ಇದ್ರೂ ಕೂಡ ಅದೇ ಸೇಮ್ ಡೀಟೇಲ್ಸ್ ಅಲ್ಲಿ ಇದ್ರೆ ಮ್ಯಾಚ್ ಆದ್ರೆ ಮಗುನ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಪೊಲೀಸರು ಕನ್ಸರ್ನ್ ಇರೋ ಎಲ್ಲ CCIಗಳಿಗೆ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಈ ತರ ಮಗು ಕಾಣಿಯಾಗಿದೆ ಅಂತ ಮಾಹಿತಿ ಕೊಡ್ತಾರೆ. ದೆನ್ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಳಿಸ್ತಾರೆ. ಎಲ್ಲ ಪೊಲೀಸ್ ಠಾಣೆಗಳಿಗೂ ಕೂಡ ಆ ಮಾಹಿತಿಯನ್ನ ಸರ್ವ್ ಮಾಡ್ತಾರೆ. ನಿಮ್ಮ ಪೊಲೀಸ್ ವ್ಯಾಪ್ತಿಯಲ್ಲಿ ಏನಾದರೂ ಈ ತರ ಮಗು ಟ್ರೇಸ್ ಆದ್ರೆ ನಮಗೆ ಕಳಿಸಿ ಅಂತ ವ್ಯವಸ್ಥೆಯನ್ನು ಕೂಡ ಮಾಡುವ ವ್ಯವಸ್ಥೆಗಳನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ. ಈಗ ಒಂದು ಕೋಯಪಾಯ ಅಂತ ಒಂದು ವ್ಯವಸ್ಥೆ ಇತ್ತು ವೆಬ್ಸೈಟ್ ಎಲ್ಲ, ಮಕ್ಕಳು ಕಾಣೆ ಕೋಯ ಕಳೆದೋಗಿದ್ದಾರೆ, ವಾಪಸ್ ಬಂದ್ರೆ ಪಾಯ, ಆ ಥರದ್ದು ಒಂದು ವ್ಯವಸ್ಥೆ ಇತ್ತು. ಸೊ ಅಂದ್ರೆ ಒಂದು ಮಗು ಕಾಣೆ ಆದಾಗ ಬರೀ ಒಂದು ಕುಟುಂಬದ ಜವಾಬ್ದಾರಿ ಅಲ್ಲ, ಇಡೀ ವ್ಯವಸ್ಥೆನೇ ಅದಕ್ಕೆ ನಾವು ನಿಂತ್ಕೊಳ್ಬೇಕಾಗತ್ತೆ. ಅದು ಯಾವಾಗಲೇ ಹೇಳಿದ್ರೆ ಹುಡುಗ ಹುಡುಗಿ 10 ಗಂಟೆ ಮೇಲೆ ರಸ್ತೆಯಲ್ಲಿ ಓಡಾಡ್ತಿದ್ರೆ ಯಾಕೆ ಇವತ್ತು ಸ್ಕೂಲ್ಗೆ ಹೋಗಿಲ್ವಾ ಅಂತ ಕೇಳೋ ಜವಾಬ್ದಾರಿ ಎಲ್ಲ ನಾಗರಿಕರ ಮೇಲೂ ಇದೆ. ಹಾಗಾದಾಗ ಈ ಕಾಣೆಯಾದಿರೋ ಮಕ್ಕಳನ್ನ ನಾವು ಭಾಳ ಸುಲಭವಾಗಿ ಹೊಡೆದ್ಬಿಡ್ಬೋದು. ಈಗ ನಿಮ್ಮ ಅನುಭವದ ಪ್ರಕಾರ
ನಮ್ಮ ಸಮಾಜಕ್ಕೆ, ನಮ್ಮ ಯುವಕರಿಗೆ, ನಮ್ಮ ಪೋಷಕರಿಗೆ ಏನು ಸಂದೇಶ ಕೊಡ್ತೀರಾ ಮಂಜುನಾಥ್? ಸೊ ಇದು ನನ್ನೊಂದು ಈ ವೇದಿಕೆ ಮೂಲಕ ಕೊಡುವಂಥದ್ದು ಮೊದಲು ಪೋಷಕರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಎಕ್ಸ್ಪೆಷಲಿ ಮಕ್ಕಳು ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಬೇಕಾದ್ರೆ ಬೈದು ಮಕ್ಕಳು ಮನಸ್ಸು ಕೆಡಿಸಿ ಕಳಿಸ್ಬೇಡಿ. ಸೊ ಇದರದ್ದು ಉದಾಹರಣೆಗಳು ಸುಮಾರು ನಮ್ಮ ಹತ್ರ ಇದ್ದಾವೆ ಉದಾಹರಣೆಗಳು. ಸೊ ಯಾಕಂತ ಹೇಳಿದ್ರೆ ಮಗುಗೆ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಮಗು ಅವ್ರ ಜೊತೆ ಉಂಟು. ಸೊ ಮಗು ಫಾರ್ ಎಕ್ಸಾಂಪಲ್ ತಂದೆ ತಾಯಿ ಅಥವಾ ಯಾರೋ ಮನೆಯಲ್ಲಿ ಮಗುನ ಹೊಡೆದೋ ಬೈದೋ ಅಥವಾ ಕಡಿಮೆ ಮಾರ್ಕ್ಸ್ ತೆಗ್ದಿದೆಯೋ ಅಂತ ಹೇಳಿ ಬೈದು ಕಳಿಸಿ ಮಗು ಹತ್ಕೊಂಡು ಹೊರಗಡೆ ಬಂದರೆ ಸೊ ಟ್ರಾಫಿಕರ್ಸ್ಗೆ ಅದೊಂದು ಕಾಯ್ತಾ ಇರ್ತಾರೆ, ಟ್ರಾಫಿಕ್ಸ್ ಅವರು ಅಂತ ಕಾಯ್ತಾ ಇರ್ತಾರೆ. ಸೊ ಮಗು ಅಳ್ತಾ ಇದೆ, ಸ್ವಲ್ಪ ಪ್ರೀತಿ ಯಾಕಮ್ಮ ಏನಾಯ್ತು ಅಂತ ಮಾತಾಡ್ಸಿದ್ರೆ ಅಟ್ಲೀಸ್ಟ್ ಆ ಮಗು ಅನ್ಸುತ್ತೆ ಅಟ್ಲೀಸ್ಟ್ ನನ್ನ ಬಗ್ಗೆ ಯಾರಾದ್ರೂ ಕೇಳೋರು ಇದಾರಲ್ಲ, ಪ್ರೀತಿ ತೋರಿಸೋರು ಇದಾರಲ್ಲ ಅಂತ. ಸೊ ಅವಾಗ ಏನ್ ಹೇಳುತ್ತೆ, ಅವ್ನು ಟ್ರಾಫಿಕರ್ಗೆ ಈಸಿ ಆಗ್ತದೆ ಮಗುನ ಟ್ರಾಫಿಕ್ ಮಾಡೋದಕ್ಕೆ. ಸೊ ಅದೊಂದು ದಯವಿಟ್ಟು ಹೇಳ್ತಾ ಇರೋದು, ದಯವಿಟ್ಟು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಬೈಯೋದು ಹೊಡೆಯೋದು ತುಂಬ ಹೀಯಾಳಿಸಿ ಮಾತಾಡೋದನ್ನ ಬೇಡ ಅನ್ನೋಂಥದ್ದು. ಎಕ್ಸ್ಪೆಷಲಿ ಮಗು ಶಾಲೆಗಳಿಗೆ ಹೋಗುವಾಗ ಕಾಲೇಜ್ಗಳಿಗೆ ಹೋಗುವಾಗ ಮಾಡಬೇಡ ಅನ್ನೋಂಥದ್ದು ಭಾಳ ಮುಖ್ಯವಾಗಿ. ಮತ್ತು ಇನ್ನೊಂದು ಎಲ್ಲ ಯುವಕರಿಗೆ ಮತ್ತು ಇಡೀ ಸಮಾಜಕ್ಕೆ ಕೇಳೋಂಥದ್ದು, ಯಾವುದೇ ಒಂದು ಒಂಟಿ ಮಗು ಓಡಾಡ್ತಾ ಇದೆ, ಯಾವುದೇ ಒಂದು ಒಂಟಿ ಮಗು ಹೋಗ್ತಾ ಇದೆ ಅಂತ ಹೇಳಿದ್ರೆ ಸೊ ಮಗುಗೆ ಏನೋ ಇರ್ಬೋದು. ಎಕ್ಸ್ಪೆಷಲಿ ಬಸ್ ಸ್ಟಾಪ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಮಗು ಒಂಟಿಯಾಗಿ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ತಕ್ಷಣದಲ್ಲಿ ಕನ್ಸರ್ನ್ ಮಕ್ಕಳ ಸಹಾಯವಾಣಿ ನಂಬರ್ ಇದೆ 1098 1098 ಅಂತ ಹೇಳಿ ಕರಿತೀವಿ. 1098ಗೆ ಮಾಹಿತಿ ಕೊಟ್ಟರೆ ಅಟ್ಲೀಸ್ಟ್ ಒಂದು ಮಗುವಿನ ರಕ್ಷಣೆ ಮಾಡಿದಂತಹ ಪುಣ್ಯದ ಕೆಲಸ ನಮ್ಗೆಲ್ರಿಗೂ ಬರ್ತದೆ. ಸೊ ಎಲ್ಲ ಯುವಕರು, ಸಮಾಜ ಯಾವುದೋ ಒಂದು ಮಗು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಸಮಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದೇ ಒಂದು ಕರೆ ಮಗುವಿನ ಒಂದು ಜೀವನವನ್ನು ಉಳಿಸೋಕ್ಕೆ ಸಹಾಯ ಆಗ್ತದೆ. ಆದ್ರಿಂದ ಎಲ್ರಿಗೂ ಕೇಳ್ಕೊಳ್ಳುವಂಥದ್ದು, ಈ ಥರ ಸಂಕಷ್ಟ ಮಗು ಕಾಣ್ತಾ ಇದೆ, ಒಂಟಿಯಾಗಿ ಓಡಾಡ್ತಾ ಇದೆ ಅಥವಾ ಅಳ್ತ್ಕೊಂಡು ಹೋಗ್ತಾ ಇದೆ, ಬೇಜಾರಾಗಿ ಹೋಗ್ತಾ ಇದೆ ಅಂತ ಸಂದರ್ಭ ಏನಾದರೂ ಕಂಡ್ರೆ ಯಾರೇ ಯುವಕರಿಗಾಗಿರ್ಬೋದು, ಸಮಾಜದವ್ರು, ಸೊಸೈಟಿ ಜನ ಆಗಿರ್ಬೋದು, ದಯವಿಟ್ಟು ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡಿ ತಿಳಿಸಿದ್ರೆ ಅಟ್ಲೀಸ್ಟ್ ಒಂದು ಮಗುಗೆ ಸಹಾಯ ಆಗ್ತದೆ ಅಂತೇಳಿ ತಿಳಿಸ್ತೀನಿ ಸರ್. ಓಕೆ, ಕೇಳಿದ್ರಲ್ಲ ಪೋಷಕರೇ ಮತ್ತು ಇದನ್ನು ಗಮನಿಸ್ತಾ ಇರ್ತಕ್ಕಂಥ ನಮ್ಮ ಹಲವಾರು ವೀಕ್ಷಕರನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳನ್ನು ಬೈದು ಶಾಲೆ ಕಳಿಸ್ಬೇಡಿ, ಅಂದರೆ ಹೊರಗಡೆ ಹೋಗ್ತಿದ್ದಾಗ ದಯವಿಟ್ಟು ಬೈಬೇಡಿ. ಆಮೇಲೆ ನಿಮ್ಮ ಮಕ್ಕಳ ಫೋಟೋವನ್ನು ವಾರಕ್ಕೊಂದು ತೊಗೊಳ್ಳಿ. ಯಾಕೆ ಅಂತ ಹೇಳ್ತಿದ್ದೀನಿ, ನಮ್ಮ ಮಕ್ಕಳು ಕಾಣೆ ಆಗೋದಿಲ್ಲ ಅಂತ ಯೋಚನೆ ಮಾಡಬೇಡಿ, ಅಪಾಯ ಯಾಕೆ ಬೇಕಾದ್ರೂ ಬರ್ಬೋದು. ಸೊ ಮಕ್ಕಳಿಗೆ ಕಾಣೆ ಆದಾಗ ಕೊಡೋದಕ್ಕೆ ಪೇರೆಂಟ್ಸ್ ಹತ್ರ ಒಳ್ಳೊಳ್ಳೆ ಫೋಟೋಗಳಿರೋದಿಲ್ಲ. ಆಮೇಲೆ ಮಕ್ಕಳ ಮೇಲೆ ದೇಹದಲ್ಲಿ ಎಲ್ಲೆಲ್ಲಿ ಮಚ್ಚಗಳಿದೆ ಅಥವಾ ಏನೇನು ಗುರುತುಗಳಿದೆ ಅದನ್ನು ತಿಳ್ಕೊಳ್ಳಿ. ಆಮೇಲೆ ಮಕ್ಕಳಿಗೆ ಯಾವ ರೀತಿ ಅಂಗವಿಕಲತೆ ಇದೆ ಅಂತ ತಿಳ್ಕೊಳ್ಳಿ. ಆಮೇಲೆ ಪ್ರತಿದಿನ ಮಕ್ಕಳು ಯಾವ ಬಟ್ಟೆ ಹಾಕೊಂಡಿದ್ದಾರೆ ಅದನ್ನು ಜ್ಞಾಪಿಸ್ಕೊಂಡಿರಿ. ಇದು ಮಕ್ಕಳ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಆಮೇಲೆ ಮಕ್ಕಳ 5 ಜನ ಫ್ರೆಂಡ್ಸ್ದು ನಂಬರ್ ನಿಮ್ಮ ಹತ್ರ ಇರಬೇಕು ಅಲ್ವಾ? ಕಡ್ಡಾಯವಾಗಿ ಪೋಷಕರು ಮಕ್ಕಳು ಫ್ರೆಂಡ್ಸ್ ಆಗಿದ್ದಾರೆ ಅಂತಾನೆ ಗೊತ್ತಿರಲ್ಲ. ಈ ಮಗು ಮನೆಗೆ ಬರೋದ್ರೆ 5 ಜನಕ್ಕೆ ಫ್ರೆಂಡ್ ಮಾಡಿದ್ರೆ ಒಂದು ಉತ್ತರ ಸಿಕ್ಬಿಡುತ್ತೆ. ಸೊ ಆಮೇಲೆ ಯಾವುದೇ ಹೆದರಿಕೆ ಇಲ್ದಿರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಮಕ್ಕಳ ಸ್ನೇಹಿ ಪೊಲೀಸ್ ಅಂತಾನೆ ಇರ್ತಾರೆ. ಅವ್ರಿಗೆ SJP ಸ್ಪೆಷಲ್ ಜುವೆನೈಲ್ ಪೊಲೀಸ್ ಅಂತ ಕರೀತಾರೆ, ಅಥವಾ ಚೈಲ್ಡ್ ವೆಲ್ಫೇರ್ ಆಫೀಸರ್ ಮಕ್ಕಳ ಕಲ್ಯಾಣಾಧಿಕಾರಿ ಅಂತ ಇರ್ತಾರೆ. ಅವರು ನಿಮಗೆ ಮಕ್ಕಳ ವಿಚಾರದಲ್ಲಿ ಬಹಳ ಸಹಾಯ ಮಾಡ್ತಾರೆ. ದಯವಿಟ್ಟು ಹೆದರ್ಕೊಳ್ಬೇಡಿ. ಮಕ್ಕಳು ಕಾಣೆ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ನೀವು ಅದಕ್ಕೆ ಏನು ಮಾಡಲಿಲ್ಲ ಅಂದರೆ ನೀವು ನಿಮ್ಮ ಮಕ್ಕಳ ಬೆಳವಣಿಗೆಗೆ ಅವರ ಹಕ್ಕುಗಳನ್ನ ಉಲ್ಲಂಘನೆ ಮಾಡೋದಕ್ಕೆ ಸಿದ್ಧ ಆಗಿದ್ದೀರಾ ಅನಿಸುತ್ತೆ. ಸೊ ಹಾಗಾಗಿ ಮಕ್ಕಳು ಕಾಣೆ ಆದಾಗ ತಕ್ಷಣ 1098 ಆಗಲೇ ಹೇಳಿದ್ರೆ 1098ಗೆ ಫೋನ್ ಮಾಡಿ ಮತ್ತು ಪೊಲೀಸ್ ಹತ್ರ ಹೋಗ್ತೀರಾ, ಮಕ್ಕಳನ್ನು ರಕ್ಷಣೆ ಮಾಡ್ತೀರಾ ಮತ್ತು ಮಕ್ಕಳ ಹಕ್ಕುಗಳನ್ನು ಎತ್ತಿ ಹಿಡಿತಾ ಇರ್ತೀರಾ ಅಂತ ನಂಬ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಹೆಚ್ಚಿನ ಮಾಹಿತಿ ಕೊಟ್ಟ ಮಂಜುನಾಥ್ ಅವರಿಗೆ ನಮ್ಮ ಕಿಡ್ಸ್ ಕಲರವ ಬೆಟ್ಟಕ್ಕೊಂದು ದಾರಿಯ ಮೂಲಕ ಅಭಿನಂದನೆಗಳು ಮತ್ತು ವಂದನೆಗಳು ಅರ್ಪಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್.